ಅವು ಒಂದು ರೀತಿ ಏನಪ್ಪ ಅಂದ್ರೆ ಸಂಸ್ಕಾರಯುತ ಅಲ್ಲದಿದ್ದಂಥವಿದ್ದು ಹಲ್ಕಾರು ಶಬ್ದವನ್ನು ಸಹಿತ ಬಳಸಿದ್ರು ಅವರು. ಇದೆಲ್ಲ ನೋಡಿದಾಗ ಇನ್ನೂ ಮೂಲೆಯಲ್ಲಿ ಯತ್ನಾಳ್ ಮನಸ್ಸಿನಲ್ಲೇ ವಿಜೇಂದ್ರ ಅವರು ವಿರೋಧವಾಗಿ ಭಾವನೆ ಇದ್ದರು. ಸಂದರ್ಭ ತಕ್ಕಂಗೆ ಇವತ್ತಿನ ಅನಿವಾರ್ಯತೆಯಿಂದ ಹೈಕಮಾಂಡದ ಪ್ರಭಾವದಿಂದ ಮತ್ತು ತಮ್ಮ ಶಕ್ತಿ ಇನ್ನು ಮೀರಿದ ಅನ್ನೋದು ಅರ್ಥ ಆಗಿ ಮತ್ತು ಹೊಸ ಪಕ್ಷ ಕಟ್ಟೋದ್ರ ಸುಲಭದ ಮಾತಲ್ಲ, ಹೊರಗೆ ಹೋಗೋದು ಸುಲಭದ ಮಾತಲ್ಲ. ಯಾಕಂದ್ರೆ ಇವರು ಸಲುವಾಗಿ ಕಾಂಗ್ರೆಸ್ ಬಾಗಿಲು ಬಂದಾಗ್ಯದ. JDS ಅಂತಿ ಕರ್ನಾಟಕದಲ್ಲಿ ನಿಧಾನಕ್ಕೆ ನಾಮಾವಶೇಷ ಅವು ಬಂದದೇನೋ ಅನ್ನುವಂಥ ವಾತಾವರಣದ ಮತ್ತು ಹೋಗುವುದು ಎಲ್ಲೇ ಹೊಸ ಪಕ್ಷ ಕಟ್ಟೋದಂತೆ ಅಸಾಧ್ಯದ ಮಾತಂದ್ರೂ ಅಡ್ಡಿ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕದಲ್ಲೇ 3ನೇ ಪಕ್ಷ ಕಟ್ಟಲಿಕ್ಕೆ ಹೋಗಿ ಎಲ್ಲರೂ ಸೋತಿದ್ದಾರೆ. ಎಂಥ ಒಂದು ನಿಮಗೆ ಗೊತ್ತದ ವಿಜಯ ಸಂಕೇಶ್ವರ್ ಅವರು ಇದು ಕನ್ನಡ ಪಕ್ಷ ಗಟ್ಟೆ ಎಂಥ ಪತ್ರಿಕೆಯಲ್ಲಿ ಯಶಸ್ವಿ ಆದಂಥವ್ರು ಅಲ್ಲಿ ಫೇಲ್ಯೂರ್ ಆಗಿದ್ದರು ಅನ್ನೋದನ್ನು ನಾವು ಗಮನಿಸಿದಾಗ ಸಹಜವಾಗಿ ನಾವು ಇವತ್ತು ಈ ಎಲ್ಲ ನೆಲೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ಯತ್ನಾಳ್ ತೆಗೆದುಕೊಂಡಂಥ ಅವ್ರ ಹಿಂದೆ ಅನಿಸ್ಬೋದು ಇವತ್ತು ಒಂದು ರೀತಿ ಏನೋ ಮನಸ್ಸಿಗೆ ನೋವು ಆಗ್ಬೋದು. ಬಟ್ ಅದು ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಯಾಕಂದರೆ ವಿಜಯೇಂದ್ರ ಅವರ ಹಿಂದಿರುವಂಥದ್ದು ಯಾರಪ್ಪ ಅಂದರೆ ಯಡಿಯೂರಪ್ಪನವರು ಗೊತ್ತಿರಲಿ. ಯಡಿಯೂರಪ್ಪ ಕರ್ನಾಟಕದಲ್ಲೇ BJPಯಲ್ಲಿ ಅಸಾಮಾನ್ಯವಾಗಿ ಬೆಳೆದಂಥವರು ಮತ್ತು ಅವ್ರ ಮಟ್ಟದ ನಾಯಕ ಹಿಂದಿದ್ದರು. AK ಸುಬ್ಬಯ್ಯನಂಥವ್ರು ಇದ್ದರು, ಶಿವಪ್ಪನಂಥವ್ರು ಇದ್ದರು, ಅನೇಕರಿದ್ದರು. ಆದರೆ ಅವರಾರೂ ಇವರನ್ನು ಬಿಟ್ಟು ಮಾಡಲಿಕ್ಕೆ ಆಗಿರಲಿಲ್ಲ. ಸ್ವತಃ ಅನಂತಕುಮಾರ್ ಅವರಿಗೂ ಸಹಿತ ಈ ಎಲ್ಲ ನೆಲೆಯಿಟ್ಟುಕೊಂಡು ಇವತ್ತು ನಮ್ಮ ಯತ್ನಾಳ್ ಒಂದು ಹೆಜ್ಜೆ ಹಿಂದೆ ಸರಿದಿದ್ದು ಅವರಿಗೂ ರಾಜಕೀಯ ಲಾಭ, ಜೊತೆಗೆ ವಿಜಯೇಂದ್ರ ಅವ್ರಿಗೆ ಅದರಲ್ಲೂ ತಮ್ಮ ತಂದೆ ಕಂಡಂಥ ನನಸು ಮಾಡುವಂಥ ದಿಶೆಯಲ್ಲಿ ಮುಂದುವರೆದಿದ್ದಾರೆ. ಇನ್ನು 2028ರಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಒಂದು ಭರವಸೆ ಒಗ್ಗಟ್ಟಿದ್ರೆ ಒಂದಿಷ್ಟು ಬಲಿಷ್ಠ ಟಕ್ಕರ್ ಕೊಡ್ಬೋದು ಕಾಂಗ್ರೆಸ್ಗೆ. ಜೊತೆಗೆ ಈಗಾಗಲೇ ಪ್ರೀಬೀಸ್ ರೇವಡೀಸ್ ಅಂತ ಕರಿತಾಯಿದ್ರು, ಅದು ಸ್ವತಃ BJP ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟದ. ಹೀಗಾಗಿ ವಿರೋಧಿಗಳಿಗೆ ಅಂದ್ರೆ BJP ವಿರೋಧಿಗಳಿಗೆ ಮುಂದಿನ ಚುನಾವಣೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಂದಿನ ಚುನಾವಣೆ ಗೆಲ್ಲೋದು ಭಾಳ ಕಷ್ಟದ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಅನಿಸ್ಲಿಕ್ಕತ್ತದ. ನೋಡೋಣ ನಾಳೆ ಏನಾಗ್ತದೆ. ಯಾಕಂದ್ರೆ ರಾಜಕೀಯ ಪ್ರತಿದಿನವೂ ಒಂದು ಹೊಸ ರೂಪ ಪಡ್ಕೊಳ್ತಾ ಹೋಗ್ತಾ ಇರ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.